ಹುಟ್ಟಿ ಬೆಳೆದಿದ್ದು ಎಲ್ಲ ಚಿತ್ರದುರ್ಗದಲ್ಲಿ. ಬಟ್ ಆದರೆ ಆ್ಯಕ್ಚುಲಿ ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಕೇಟರ್ ಯೂಟ್ಯೂಬ್ ಚಾನಲನ್ನು. ಇದು ನಮ್ಮ 3ನೇ ವಿಡಿಯೋ. ಸತತವಾಗಿ ಪ್ರತಿ ವಿಡಿಯೋದಲ್ಲೂ ಶನಿವಾರದಂದು ವಿಡಿಯೋ ಮಾಡ್ತಿದ್ವಿ, ಅದು ಸೇಮ್ ಪ್ಲೇಸಲ್ಲಿ. ನೋಡೋಣ ಯಾವಾಗ ವಿಡಿಯೋ ಮಾಡೋಕ್ಕೆ ಹೊಸ ಲೊಕೇಶನ್ ಸಿಗುತ್ತೆ ಅಂತ. ಅಂತೂ ಇಂತೂ ಮಳೆಗಾಲ ಮುಗಿದಿದೆ. ಫುಲ್ಲು ಬಿಸಿಲು, ಫುಲ್ಲು ಮುಗಿಲಿಲ್ಲ ಮಳೆ, ಆದರೂ ಒಂದು ಸಣ್ಣ ಗ್ಯಾಪ್ ಕೊಟ್ಟಿದೆ. ತುಂಬ ದಿವಸ ಮಳೆ ಬಂದಿತ್ತು, ಸಣ್ಣ ಗ್ಯಾಪ್. ಇನ್ನು ಮುಂದೆ ಮಳೆಗಾಲ ಬರುವವರೆಗೂ ನಮಗೇನು ಸಮಸ್ಯೆ ಇಲ್ಲ. ಆದರೆ ಒಂದೇ ಸಮಸ್ಯೆ, ಅದೇನಂದರೆ ಇನ್ನು ಹೇಗೆ ಮುಂದಿನ ವಿಡಿಯೋ ಅಪ್ಗ್ರೇಡ್ ಆಗಬೇಕಲ್ಲ ಅಂತ. ಹೇಗೆ ಅಪ್ಗ್ರೇಡ್ ಮಾಡೋದು? ಒಂದು ಮೈನರ್ ಅಲ್ಲ, ಫುಲ್ ಮೇಜರು. ಅದೇನಂದರೆ ಸೇಫ್ಟಿ ಮುಖ್ಯ. ಒಂದು ಸ್ಕೇಟಿಂಗ್ ಒಬ್ಬ ಹಾಕ್ಕೊಂಡ ಅಂದರೆ ಅದಕ್ಕೆ ಸ್ಕೇಟಿಂಗ್ಗೆ ನಮ್ಮ ಸೇಫ್ಟಿ ಮುಖ್ಯ. ಹೆಲ್ಮೆಟ್ ಮತ್ತು ನೀ ಪ್ಯಾಡ್ ಮತ್ತು ಕೈದು ಪ್ಯಾಡ್ ಎಲ್ಲ ಬರುತ್ತಲ್ಲ, ಅದನ್ನೊಂದು ತಗೊಳ್ಬೇಕು, ಅದು ಮೇಜರು. ಅದಾದಮೇಲೆ ಒಂದು ಮೈಕು. ಆಡಿಯೋ ಅಷ್ಟೊಂದು ಕ್ಲಿಯರ್ ಇಲ್ಲ ಅಂದ್ಕೊತೀನಿ, ಗಾಳಿ ಸೌಂಡ್ ಬರ್ತಾ ಇರ್ಬೋದು. ಅದಾದಮೇಲೆ ಏನಿಲ್ಲ, ಒಂದು ಸ್ವಲ್ಪ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಆಡಿಯೋ ಕ್ವಾಲಿಟಿ ಫಸ್ಟ್ ವಿಡಿಯೋ ಮಾಡುವಾಗ ಅಷ್ಟೊಂದು ಒಬ್ಬರೂ ಇರಲಿಲ್ಲ. ಇವತ್ತು ಹಂಗೆ ಇಬ್ಬರು ಓಡಾಡ್ತಿದ್ದಾರೆ. ಒಂದು ಮಳೆಗಾಲ ಎಂಡ್ ಆಗಿದೆ ಅಂತ ಒಂಥರ ಆಫ್ ರೋಡಿಂಗ್ ಸ್ಕೇಟಿಂಗ್ ಮಾಡೋ ಥರ ಆಗುತ್ತೆ. ಆಫ್ ರೋಡಿಂಗ್ ಅಂದರೆ ಇದಲ್ಲ, ಆದರೂ ಬಿಗಿನರ್ ಸ್ಕೇಟರ್ಗಳಿಗೆ ಇದೇ ಸಾಕು ಬೀಳೋಕ್ಕೆ. ಮತ್ತು ಹಾಗೆ ಫ್ರೆಂಡ್ಸ್, ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ಕನ್ನಡಿಗರೆಲ್ಲರೂ. ಬೇರೆ ರಾಜ್ಯದಿಂದ ಯಾರಾದರೂ ನೋಡ್ತಾ ಇದ್ದರೆ any viewers are watching from other states, please let me know from which district, from which state you're talking. ಕನ್ನಡ ಗೊತ್ತಿಲ್ಲದವರಿಗೆ ಸ್ವಲ್ಪ ಇಂಗ್ಲೀಷಲ್ಲಿ ಹೇಳ್ಬಿಟ್ಟೆ. ಆ್ಯಕ್ಚುಲಿ ನನ್ನ ಸಣ್ಣ ಬ್ಯಾಕ್ಗ್ರೌಂಡ್ ಒಂದು ಹೇಳ್ಬಿಡೋಣ. ನನ್ನ ಹೆಸರು ಪ್ರಜ್ವಲ್ ಅಂತ. ಹುಟ್ಟಿ ಬೆಳೆದಿದ್ದು ಎಲ್ಲ ಚಿತ್ರದುರ್ಗದಲ್ಲಿ.
ಬಟ್ ಆದರೆ ಆ್ಯಕ್ಚುಲಿ ನನ್ನ ಪ್ಲೇಸು ಉಡುಪಿ. ಒಂದು ಅದು ಏಕೆ ಚಿತ್ರದುರ್ಗದ ಕಡೆ ಹೋಗಿದ್ದು ನೋಡೋಣ. ಇನ್ನೂ ವೈರಲ್ ಆಗಲಿ ವಿಡಿಯೋ, ಆವಾಗ ಫುಲ್ಲು ಹೇಳೋಣ. ಹುಟ್ಟಿ ಬೆಳೆದೆಲ್ಲ ಚಿತ್ರದುರ್ಗದಲ್ಲಿ. ಪ್ರೈಮರಿ, ಹೈಸ್ಕೂಲು, ಹೈಸ್ಕೂಲ್ ಅಂದರೆ 10th ಚಿತ್ರದುರ್ಗದಲ್ಲಿ ಓದಿದ್ದು. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 12 ವರ್ಷದ ಮೇಲೆ, 12-17 ವರ್ಷದ ಮೇಲೆ ಚಿತ್ರದುರ್ಗದಲ್ಲಿದ್ವಿ. ಆ್ಯಕ್ಚುಲಿ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. 12-13 ವರ್ಷ ಇದ್ದೆ. ಪ್ರತಿ ನಿಮಿಷ, ಪ್ರತಿ ದಿನಾನೂ ಸಮೇತ ಯಾವಾಗ ಊರಿಗೆ ಬರ್ತೀನಿ, ಯಾವಾಗ ಊರಲ್ಲಿ ಸೆಟ್ಲ್ ಆಗ್ತೀನಿ, ಯಾವಾಗ ಈ ಪ್ರಕೃತಿಯ ಮಡಿಲಲ್ಲಿ ಇರ್ತೀನಿ ಅಂತ ಅನ್ನಿಸ್ತಾ ಇತ್ತು. ಆ ಗಳಿಗೆ ಸುಮಾರು ಒಂದು 5 ವರ್ಷದಿಂದ ಬಂದುಬಿಟ್ಟಿದೆ. ಅದೇ ರೀತಿ ನಾವೀಗ ಇರೋದು ಉಡುಪಿ ಜಿಲ್ಲೆಯಲ್ಲಿ. ಅದು ಸುತ್ತದಟ್ಟಲು ಕಾಡಿರೋ ನಮ್ಮ ಮನೆ ತೋರಿಸ್ತೀನಿ ಇನ್ನೊಂದು ದಿವಸ. ವಿಡಿಯೋ ಆಗ್ತಿದೆಯಾ? ಹೌದು, ಇಷ್ಟೊಂದು ಮಾತಾಡೋದು. ಗೊತ್ತಿರ್ಬೋದು, ಫಸ್ಟ್ ವಿಡಿಯೋ ಯಾರು ನೋಡಿರ್ತಾರೆ, ಇದೇ ರೋಡಲ್ಲಿ ಕ್ರಷರ್ ಇದೆ ಅಂತ. ನೋಡೋಣ, ತುಂಬ ಜನ ವ್ಯೂವರ್ಸ್ ಎಲ್ಲಾದರೂ ಬಂದರೆ ಕ್ರಷರ್ನು ಸಮೇತ ತೋರಿಸೋಣ. ನಮ್ಮ ಹಳ್ಳಿಯ ಪ್ರಸಿದ್ಧ ನಮ್ಮ ತಡಾಲ್ ಸುರೇಶ್ ಶೆಟ್ರ್ ಅವ್ರದ್ದು ಕ್ರಷರು. ಯಾರೆಲ್ಲ ಕನ್ನಡದ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲ ಕನ್ನಡದಲ್ಲಿ ಡಿಫ್ರೆಂಟಾಗಿ ಕಂಟೆಂಟ್ ಮಾಡ್ತೀವಿ. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ 3ನೇ ಸ್ಕೇಟಿಂಗ್ ವಿಡಿಯೋ ಮುಕ್ತಾಯ.